ಕುರಿತಾಗಿ ನಾನು ಇವತ್ತು ನೈಋತ್ಯ ರೈಲ್ವೆ ಹುಬ್ಬಳ್ಳಿ ZRCC ಒಂದು ಸಭೆಯಲ್ಲಿ ಅಖಂಡ ಕರ್ನಾಟಕದ ಒಂದು ರೈಲ್ವೆ ಮಾರ್ಗಗಳ ಮತ್ತು ಸಾರ್ವಜನಿಕರ ರೈಲ್ವೆ ಸೌಲಭ್ಯದ ಕುರಿತು ಒಂದು ಚರ್ಚೆಯ ಒಂದು ಸಭೆ ನಡೆಯಿತು. ನಾವು ರೈಲ್ವೆ ಹೋರಾಟ ಸಮಿತಿಯಿಂದ ಉತ್ತರ ಕರ್ನಾಟಕಕ್ಕೆ ಅಗತ್ಯ ಇರುವ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಇರಬಹುದು, ಲೋಕಾಪುರ ಧಾರವಾಡ ಸೌದತ್ತಿ ಯಲ್ಲಮ್ಮ ರಾಮದುರ್ಗ ರೈಲ್ವೆ ಮಾರ್ಗ ಇರಬಹುದು ಮತ್ತು ಅಖಂಡ ಬಾಗಲಕೋಟೆ ಬಿಜಾಪುರ ಗದಗ ಸೋಲಾಪುರ ಮಧ್ಯದೊಳಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಕುರಿತು ಈ ಸಭೆಯಲ್ಲಿ ಚರ್ಚೆ ಮಾಡುವ ನಿಟ್ಟಿನೊಳಗೆ ಮಾನ್ಯ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಅರ್ಪಣೆ ಮಾಡಿದೆವು. ಅದರಂತೆ ಆ ZRCC ಸಭೆಯಲ್ಲಿ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು, ಲೋಕಾಪುರವರೆಗೆ ಬಾಗಲಕೋಟೆಯಿಂದ ಕಾಮಗಾರಿ ಪೂರ್ಣಗೊಂಡಿದ್ದು ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು, ಲೋಕಾಪುರದಿಂದ ಯಾದವಾಡ ಮುಧೋಳ ಜಮಖಂಡಿ ರಬಕೈ ಬನಾಟಿ ತೇರದಾಳ್ ಹಾರೋಗಿರಿ ಮತ್ತು ಕುಡಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಿ 2027ರ ಒಳಗಾಗಿ ಆ ಕಾಮಗಾರಿ ಪೂರ್ಣಗೊಳಿಸಿ ಉತ್ತರ ಕರ್ನಾಟಕದ ಒಂದು ಅತ್ಯಮೂಲ್ಯ ಬೇಡಿಕೆಯಾದ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಪೂರ್ಣಗೊಳಿಸುವ ನಿಟ್ಟಿನೊಳಗೆ ಸರ್ಕಾರದ ಪ್ರತಿನಿಧಿಗಳ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ಒಂದು ಒತ್ತಾಯವನ್ನು ಮಾಡಲಾಗಿದೆ. ಅದರಂತೆ ಗದಗ ಯಲೋಗಿ, ಗದಗ ವಾಡಿ, ಆಲಿಮಟ್ಟಿ ಯಾದಗಿರಿ ಮತ್ತು ಆಲಿಮಟ್ಟಿ ಚಿತ್ರದುರ್ಗ ಉಳಿದಂತೆ ಎಲ್ಲ ರೈಲು ಮಾರ್ಗಗಳ ಬಗ್ಗೆ ಇವತ್ತು ವಿಚಾರ ವಿಮರ್ಶೆ ಮಾಡಲಾಗಿ ಎಲ್ಲರ ಬಗ್ಗೆಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಈ ಸಭೆಯಲ್ಲಿ ಮಾಡಲಾಗಿದೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲೆಯ ಎಲ್ಲ ಇವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.